ಕೆಂಪೇಗೌಡರ ಜೀವನ ಚರಿತ್ರೆ ಪ್ರಬಂಧ. ಪೀಠಿಕೆ. ಕರ್ನಾಟಕದ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದಿರುವ ಮಹನೀಯರಲ್ಲಿ ಕೆಂಪೇಗೌಡರು ಪ್ರಮುಖರು. ಇವರು ಬೆಂಗಳೂರು ನಗರದ ಸ್ಥಾಪಕರಾಗಿ ಪ್ರಸಿದ್ಧರಾಗಿದ್ದಾರೆ. ಇವರ ದೂರದೃಷ್ಟಿ, ಆಡಳಿತ ಸಾಮರ್ಥ್ಯ ಮತ್ತು ಸಮಾಜ ಸೇವೆಯಿಂದ ಇಂದಿಗೂ ಜನಮನದಲ್ಲಿ ಉಳಿದಿದ್ದಾರೆ. ಜನನ ಮತ್ತು ಪ್ರಾರಂಭಿಕ ಜೀವನ. ಕೆಂಪೇಗೌಡರು ಕ್ರಿಸ್ತಶಕ 1510 ಜೂನ್ 27ರಂದು ಯಲಹಂಕದಲ್ಲಿ ಜನಿಸಿದರು. ಇವರ ತಂದೆ ಕೆಂಪೆ ನಂಜೇಗೌಡರು, ತಾಯಿ ಲಿಂಗಮಾಂಬೆ. ಕೆಂಪೇಗೌಡರು ಯಲಹಂಕ ನಾಡಪ್ರಭುಗಳ ಕುಟುಂಬಕ್ಕೆ ಸೇರಿದವರು. ಇವರು ಬಾಲ್ಯದಲ್ಲೇ ಧೈರ್ಯ, ಶೌರ್ಯ ಮತ್ತು ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಂಡಿದ್ದರು. ಜನನ ಮತ್ತು ಪ್ರಾರಂಭಿಕ ಜೀವನ. ಕೆಂಪೇಗೌಡರು ಮಾಧವ ಬೆಟ್ಟ ಗುರುಗಳಿಂದ ಕತ್ತಿವರಸೆ, ಕುದುರೆ ಸವಾರಿ, ಮಲ್ಲಕಾಳಗ, ರಾಜನೀತಿ, ಆರ್ಥಿಕ ತಿಳುವಳಿಕೆಯ ಶಿಕ್ಷಣವನ್ನು ಪಡೆದರು. ಇವರಿಗೆ ಚನ್ನಮಾಂಬೆಯೊಂದಿಗೆ ವಿವಾಹವಾಯಿತು. ಇವರ ಹಿರಿಯ ಮಗ ಗಿಡ್ಡೇಗೌಡ. ಆಡಳಿತ ಮತ್ತು ಸಾಧನೆಗಳು. ಕೆಂಪೇಗೌಡರಿಗೆ 1531ರಲ್ಲಿ ಯಲಹಂಕ ಪ್ರಭುವಾಗಿ ಪಟ್ಟಾಭಿಷೇಕವಾಯಿತು. ಆಗ ಯಲಹಂಕ ವಿಜಯನಗರ ಸಾಮ್ರಾಜ್ಯದ ಒಂದು ಭಾಗವಾಗಿತ್ತು. ಕೆಂಪೇಗೌಡರು ಶೂರರು, ದಯಾಳುವು, ದೇವರಲ್ಲಿ ಭಕ್ತಿಯುಳ್ಳವರು ಆಗಿದ್ದರು. ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದರು. ಕೆಂಪೇಗೌಡರು ಒಂದು ನಗರವನ್ನು ಕಟ್ಟಿಸಿದರು. ಅದಕ್ಕೆ ಬೆಂಗಳೂರು ಎಂದು ಹೆಸರಿಟ್ಟರು. ಬೆಂಗಳೂರು ನಗರವನ್ನು ಕಟ್ಟಿಸಿದ ಸುದ್ದಿಯು ಸುತ್ತಲೂ ಹರಡಿತು. ಕೈಗಾರಿಕೆಗಳು ಬೆಳೆದವು. ಬೆಂಗಳೂರಿನ ಸಂಪತ್ತು ಹೆಚ್ಚಿತು. ಸಂಪತ್ತಿನೊಡನೆ ಪಟ್ಟಣವು ಬೆಳೆಯತೊಡಗಿತು. ಪಟ್ಟಣದ 4 ಮೂಲೆಗಳಲ್ಲಿ 4 ಕಾವಲು ಗೋಪುರಗಳನ್ನು ಕಟ್ಟಿಸಿದರು. ಕೆಂಪೇಗೌಡರು ಅನೇಕ ಗುಡಿಗಳನ್ನು, ಕೆರೆಗಳನ್ನು ಕಟ್ಟಿಸಿದರು. ಅವುಗಳಲ್ಲಿ ಬೆಂಗಳೂರಿನಲ್ಲಿರುವ ದೊಡ್ಡ ಬಸವಣ್ಣನ ಗುಡಿ, ಗವಿ ಗಂಗಾಧರೇಶ್ವರ ಗುಡಿ, ಕೆಂಪಾಂಬೊದಿ ಕೆರೆ ಇವು ಮುಖ್ಯವಾದವು. ಕೆಂಪೇಗೌಡರು ಕಟ್ಟಿಸಿದ ಬೆಂಗಳೂರು ದೊಡ್ಡ ನಗರವಾಗಿ ಬೆಳೆದು ಈಗ ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿದೆ. ಗೌರವ. ಕೆಂಪೇಗೌಡರ ಸೇವೆಯನ್ನು ಸ್ಮರಿಸಲು ಬೆಂಗಳೂರಿನಲ್ಲಿ ಅವರ ಪ್ರತಿಮೆಗಳನ್ನು ಮತ್ತು ಸ್ಮಾರಕಗಳನ್ನು ನಿರ್ಮಿಸಲಾಗಿದೆ. ಅವರ ಹೆಸರಿನಲ್ಲಿ ಅನೇಕ ಸಂಸ್ಥೆಗಳು ಮತ್ತು ರಸ್ತೆಗಳು ಇವೆ. ಉಪಸಂಹಾರ. ಕೆಂಪೇಗೌಡರು ಕೇವಲ ರಾಜಕಾರಣಿಯಲ್ಲ, ಜನಪರ ನಾಯಕರು. ಅವರ ದೂರದೃಷ್ಟಿಯಿಂದಲೇ ಬೆಂಗಳೂರು ಇಂದು ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ. ಅವರ ಜೀವನವು ನಮಗೆ ಉತ್ತಮ ಆಡಳಿತ, ಪರಿಶ್ರಮ ಮತ್ತು ಜನಸೇವೆಯ ಮಹತ್ವವನ್ನು ತಿಳಿಸುತ್ತದೆ.